ಬೇಸಿಗೆಯ ರಾಜ ಯಾರು? ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣನ್ನ ತಿಂದು ಅಥವಾ ಅದ್ರ ಜ್ಯೂಸ್ ಕುಡ್ಬಿಟ್ಟು ಉಳಿದಿರೋ ಸಿಪ್ಪೆಯನ್ನ ಏನ್ ಮಾಡ್ತೀವಿ, ಎಸಿತೀವಿ. ಅದನ್ನ ಇವತ್ತಿಂದ ಸ್ಟಾಪ್ ಮಾಡಿ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ನಾನು ಒಂದು ಬ್ಯೂಟಿಫುಲ್ ಆಗಿರೋ ಪಲ್ಯವನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ತಿಳಿಸ್ತೀನಿ. ಗೈಸ್, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ಯಾರೆಲ್ಲ ನಮ್ಮ ಚಿನ್ನು ಮುನ್ನು ವರ್ಡ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಒತ್ತಿ. ಆಗ ನಾನು ಹಾಕುವ ಎಲ್ಲ ವಿಡಿಯೋಗಳು, ಹೊಸ ವಿಡಿಯೋಗಳು ನಿಮಗೆ ಮೊದಲು ಬಂದು ಸೇರುತ್ತೆ. ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನೆಲ್, ವೆಲ್ಕಮ್ ಟು ಮೈ ವರ್ಡ್. ಗಾಯ್ಸ್, ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನ ಮಾತ್ರ ತೆಗೆದಿಟ್ಕೊಳ್ಳಿ. ಹಣ್ಣನ್ನ ಜ್ಯೂಸು ಅಥವಾ ಬೇರೆದಕ್ಕೆ ಯೂಸ್ ಮಾಡಿ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಮೇಲ್ಗಡೆ ಇರುವಂತಹ ಗ್ರೀನ್ ಕಲರ್ ಇರುತ್ತಲ್ಲ, ಅದಿಷ್ಟು ಭಾಗವನ್ನ ತೆಗೆದ್ಬಿಡ್ಬೇಕು. ನಮಗೆ ಬೇಕಾಗಿರೋದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿರುವಂತಹ ಬಿಳಿ ಕಲರ್ ಇರುವಂತಹ ಅಂಶ ಮಾತ್ರ. ಇದಿಷ್ಟನ್ನು ನೀಟಾಗಿ ಹೆಚ್ಚಿ ಒಂದ್ ಕಡೆ ಎತ್ತಿಟ್ಕೊಳ್ಳಿ. ಆ ನಂತರ ಆ ಬಿಳಿ ಅಂಶವನ್ನ ತೆಗೆದಿಟ್ಕೊಂಡು ಅದನ್ನ ನೀಟಾಗಿ ತೊಳ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ನೋಡಿ, ಈ ತರ ನೀಟಾಗಿ ಹೆಚ್ಚಿಟ್ಕೊಳ್ಳಿ. ಇಷ್ಟು ಚಿಕ್ಕದಾಗಿ ಇರಬೇಕು. ನಾನಿಲ್ಲಿ 2 ಕಪ್ ಆಗುವಷ್ಟು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಖಾರಕ್ಕೆ ತಕ್ಕಂತೆ 7 ಹಸಿಮೆಣಸಿನಕಾಯಿ, ಒಂದು ಅರ್ಧ ಟೊಮೊಟೊ ಹಣ್ಣು, 1 ಈರುಳ್ಳಿ, 2 ಬೌಲಿಗೆ ಇಷ್ಟು ಹಾಕಿದ್ರೆ ಆಯ್ತು. ಇದನ್ನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು, ನೋಡಿದ್ರಲ್ಲ. ಆನಂತರ 1 ಬೆಳ್ಳುಳ್ಳಿನ, ದೊಡ್ಡ ಬೆಳ್ಳುಳ್ಳಿನ ಈ ತರ ಜಜ್ಜಿ ಇಟ್ಕೊಳ್ಳಿ. ಬನ್ನಿ ಈಗ ಮಾಡೋದು ಹೇಗೆ ಹೇಳ್ಕೊಡ್ತೀನಿ. ಜೊತೆಗೆ ನಡೆವಾಗ ಹೀಗೆ ಬಾಳು ಒಂದಾದ ಹಾಗೆ. ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಹಾಕೋಬೇಕು. ಇದು ಡಯಟ್ ಫುಡ್, ಹಾಗಾಗಿ ಎಣ್ಣೆ ಕಡಿಮೆ ಯೂಸ್ ಮಾಡಿ. ಜೊತೆಗೆ ಎಣ್ಣೆ ಹಾಕದೇ ಇದ್ರೆ ನಾವು ಇಲ್ಲಿ ಯೂಸ್ ಮಾಡುವಂತಹ ಕೆಲವೊಂದೊಂದು ಇಂಗ್ರೀಡಿಯೆಂಟ್ಸ್ ನ ಫ್ರೈ ಮಾಡೋದಕ್ಕೆ ಕಷ್ಟ ಆಗೋದ್ರಿಂದ 3 ಸ್ಪೂನು ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಹೆಚ್ಚಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿರುವ ಖಾರದ ಅಂಶ ಈ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗಾಗಿ. ಆನಂತರ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿಯ ಹಸಿ ವಾಸನೆ ಹೋದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಹಣ್ಣು ಜೊತೆಗೇನೆ ಹೆಚ್ಚಿಟ್ಕೊಂಡಿರುವಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನೆಲ್ಲ ಹಾಕಿ ಹಾಗೆ ಅನಿಸೋ ಈ ಸಮಯ ಎಂದು ಸಿಗಲಿ. ಆನಂತರ ಇದಕ್ಕೆ ಚಿಟಿಕೆ ಅರಿಶಿನ, ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಚೂರು, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1 ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ. ಆನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾತು ಮರೆತು ಹೋಗಿದೆ, ಮನಸ್ಸು ಕಳೆದು ಹೋಗಿದೆ. ಮಿಕ್ಸ್ ಆದ ನಂತರ ಒಂದು 3 ನಿಮಿಷ ಹಾಗೆ ಬೇಯೋದಕ್ಕೆ ಬಿಟ್ಬಿಡಿ. ಹಾಗೆ ಬೇಯೋದಕ್ಕೆ ಬಿಟ್ರೆ ಅದ್ರೊಳಗಡೆ ಇರುವಂತಹ ನೀರಿನಂಶ ಎಲ್ಲ ನಮಗೆ ಕಾಣಿಸುತ್ತೆ. ನೋಡಿ, ಎಷ್ಟೊಂದು ನೀರಿನಂಶ ಇದೆ. ಆನಂತರ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಬರೀ ಕೊತ್ತಂಬರಿ ಪೌಡರ್, 2 ಸ್ಪೂನ್ ಆಗುವಷ್ಟು ಪಲ್ಯ ಸಾಂಬಾರ್ ಪುಡಿ ರೆಸಿಪಿ ನಿಮಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ 2 ಸ್ಪೂನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ವೆಯ್ಟ್ ಜಾಸ್ತಿ ಇರೋರು ಇದನ್ನ ಯೂಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಒಂದು 5 ನಿಮಿಷ ಬಾಯಿ ಮುಚ್ಚಿ ಇಟ್ಬಿಡಿ. 5 ನಿಮಿಷ ಆದ ನಂತರ ಓಪನ್ ಮಾಡಿ ನೋಡಿದ್ರೆ ಇನ್ನೂ ಸ್ವಲ್ಪ ನೀರಿತ್ತು ಅಂತ ಅಂದ್ರೆ, ನೀರಿನಂಶ ಇನ್ನೂ ಇತ್ತು ಅಂದ್ರೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಹಬೇಲಿ ಹಾಗೆ ಬೇಯಿಸ್ಕೊಳ್ಳಿ. 5 ನಿಮಿಷ ಸಾಕು. ಇದು ಫುಲ್ ಆಗಿ ಬೆಂದಿರತ್ತೆ, ನೀರಿದೆ ಸ್ವಲ್ಪ ಸ್ವಲ್ಪ, ಹಾಗಾಗಿ ಇನ್ನು 5 ನಿಮಿಷ ಇದೇ ರೀತಿಯಲ್ಲಿ ಬಾಯಿ ಕ್ಲೋಸ್ ಮಾಡ್ದೇನೆ ಹಾಗೆ ಇಟ್ಟಿದ್ದೀನಿ. ಆನಂತರ ನೋಡಿ ಎಷ್ಟು ಚೆನ್ನಾಗಿ ಪಲ್ಯ ಬಂದಿದೆ ಅಂತ. ಈ ಪಲ್ಯವನ್ನ ಅನ್ನ ಜೊತೆ, ರೊಟ್ಟಿ, ಚಪಾತಿ, ಪರೋಟ, ಪೂರಿ ಯಾವ ಜೊತೆನಾದ್ರೂ ತಿನ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಬಟ್ ವೆಯ್ಟ್ ಲಾಸ್ ಮಾಡೋರು ಚಪಾತಿ ಜೊತೆ ಯೂಸ್ ಮಾಡಿ. ನೋಡಿ ಎಷ್ಟು ಮಸ್ತಾಗಿರೋ ಸಖತ್ತಾಗಿರೋ ಪಲ್ಯ ರೆಡಿ ಆಯಿತು ಅಂತ. ಸೊ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ವೇಸ್ಟ್ ಮಾಡಬೇಡಿ, ಈ ಥರ ಟ್ರೈ ಮಾಡಿ. ಮತ್ತೆ ನಾನು ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.